ಹಲೋ ಗೈಸ್, ವೆಲ್ಕಮ್ ಟು ಲೆಟ್ಸ್ ಸ್ಟೈಟ್ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಿನ್ನೆ ಯಾರ್ಯಾರಿಗೆ SSP ಅಮೌಂಟ್ ಸ್ಯಾಂಕ್ಷನ್ ಆಗಿದೆ ಅನ್ನೋದ್ರ ಬಗ್ಗೆ ಡೀಟೇಲ್ ಆಗಿ ನೋಡೋಣ. ಮತ್ತೆ ನಿನ್ನೆ ವಿಡಿಯೋದು ಒಂದು ಚಿಕ್ಕ ಕ್ಲಾರಿಫಿಕೇಶನ್ ಈ ವಿಡಿಯೋದಲ್ಲಿ ನೋಡೋಣ. ಬನ್ನಿ ವಿಡಿಯೋದೊಳಗೆ ಹೋಗೋಣ. ಇವಾಗಲೇ ಹೇಳ್ತೀನಿ ನೋಡಿ, ಇಲ್ಲಿರೋ ಎಲ್ಲ ಸ್ಕ್ರೀನ್ಶಾಟ್ಸು ನನ್ನ ಬೇರೆ ಯೂಟ್ಯೂಬ್ ವೀಡಿಯೋಸ್ಗಳಲ್ಲಿ ಬೇರೆಯವ್ರು ಹಾಕಿರೋ ವೀಡಿಯೋಸ್ ಕೆಳಗೆ ಸ್ಟೂಡೆಂಟ್ಸ್ ಕಮೆಂಟ್ ಮಾಡಿರೋದನ್ನ ಸ್ಕ್ರೀನ್ಶಾಟ್ ತೆಗೆದು ನಿಮ್ಗೆ ಇನ್ಫಾರ್ಮೇಷನ್ ಕೊಡೋದಕ್ಕೋಸ್ಕರ ಇಲ್ಲಿ ಡಿಸ್ಪ್ಲೇ ಮಾಡಿದ್ದೀನಿ. ಕೆಳಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಬೇಡಿ ಇದು ಯಾರ್ದೋ ವೀಡಿಯೋದು ಅಂತೇಳಿ. ನಾನು ಇಲ್ಲೇ ಮೆನ್ಷನ್ ಮಾಡ್ತಾಯಿದ್ದೀನಿ. ಬೇರೆಯವ್ರ ವೀಡಿಯೋದಲ್ಲಿ ಕೆಳಗಿರೋ ಕಮೆಂಟ್ ಬಾಕ್ಸಲ್ಲಿರೋ ಕಮೆಂಟ್ಸ್ನೇ ನಾನು ಇಲ್ಲಿ ಸ್ಕ್ರೀನ್ಶಾಟ್ ತೆಗೆದು ನಿಮಗೆ ಡಿಸ್ಪ್ಲೇ ಮಾಡ್ತಾಯಿದ್ದೀನಿ. ನಿನ್ನೆ SSP ಅವರು ಅಮೌಂಟ್ನ ಆಲ್ಮೋಸ್ಟ್ ಜನಕ್ಕೆ ಸ್ಯಾಂಕ್ಷನ್ ಮಾಡೋರೆ. ಯಾರಿಗಪ್ಪ ಸ್ಯಾಂಕ್ಷನ್ ಮಾಡೋರು ಅಂದರೆ ಬೆಂಗಳೂರು ಸ್ಟೂಡೆಂಟ್ಸ್ಗೆ ಆಲ್ಮೋಸ್ಟ್ ಸ್ಯಾಂಕ್ಷನ್ ಮಾಡೋರೆ. ಮೋಸ್ಟ್ಲಿ ಬಂದಿರೋದು MBA ಸ್ಟೂಡೆಂಟ್ಸ್ಗೆ. ಆಲ್ಮೋಸ್ಟ್ ಎಲ್ಲ MBA ಸ್ಟೂಡೆಂಟ್ಸ್ಗೂ ಬಂದಿದೆ. ಎಲ್ಲೋ ಸ್ವಲ್ಪ ಜನ MBA ಅವ್ರಿಗೆ ಬಂದಿಲ್ಲ, ಸ್ಟೂಡೆಂಟ್ಸ್ಗೆ ಸ್ವಲ್ಪ ಜನಕ್ಕೆ ಮಾತ್ರ. ಆಲ್ಮೋಸ್ಟ್ ಎಲ್ಲರಿಗೂ ಬಂದಿದೆ. ಮತ್ತು ಬೆಂಗಳೂರಲ್ಲಿರೋ ಎಲ್ಲ ಡಿಪಾರ್ಟ್ಮೆಂಟ್ ಓದ್ತಿರೋ ಸ್ಟೂಡೆಂಟ್ಸ್ಗೂ ಸ್ಕಾಲರ್ಶಿಪ್ ಅಮೌಂಟ್ ಸ್ಯಾಂಕ್ಷನ್ ಆಗಿದೆ. ಸ್ವಲ್ಪ ಜನಗಳಿಗೆ ಸ್ಯಾಂಕ್ಷನ್ ಆಗಿಲ್ಲ. ಅದ್ರದ್ದು ಇನ್ಫಾರ್ಮೇಷನ್ ನೋಡೋಣ. ಫಸ್ಟು ಒಬ್ರಿಗೆ ಇಂಜಿನಿಯರ್ ಸ್ಟೂಡೆಂಟು ಬೆಂಗಳೂರು ನಾರ್ತು, ಅವ್ರಿಗೂ ಇಲ್ಲಿ ಸ್ಕಾಲರ್ಶಿಪ್ ಸ್ಯಾಂಕ್ಷನ್ ಆಗಿದೆ. ನೆಕ್ಸ್ಟ್ ಬಂದ್ರಿ ಅಂದರೆ ರಾಮನಗರ ಡಿಸ್ಟಿಕ್ಕು, ಅವ್ರಿಗೂ ಬಂದಿದೆ. ಅವ್ರಿಗೆ ಯಾವಾಗ ಬಂದಿದೆ ಅಂದರೆ ಮೊನ್ನೆನೇ ಬಂದಿದೆ ಸ್ಕಾಲರ್ಶಿಪ್ಪು. ಓಕೆನಾ, ಮೊನ್ನೆ ಅಂದರೆ ಯಾವಾಗ 22nd ಅವ್ರಿಗೆ ಸ್ಕಾಲರ್ಶಿಪ್ ಸ್ಯಾಂಕ್ಷನ್ ಆಗಿದೆ. ಅದ್ರ ತುಂಬ ಜನಕ್ಕೆ ಸ್ಯಾಂಕ್ಷನ್ ಆಗಿದೆ, ಇನ್ನೂ ಗೊತ್ತಿಲ್ಲ. ಇನ್ನು ವಿಜಯಪುರ ಅವ್ರಿಗೂ ಸ್ಯಾಂಕ್ಷನ್ ಆಗಿಲ್ಲ. ಮೈಸೂರು ಡಿಸ್ಟಿಕ್ಕಿಗೂ ಸ್ಯಾಂಕ್ಷನ್ ಆಗಿಲ್ಲ. ಯಲಹಂಕ ಬ್ಯಾಂಗ್ಳೂರಲ್ಲಿರೋ ಆಲ್ಮೋಸ್ಟ್ ಎಲ್ಲ ಸ್ಟೂಡೆಂಟ್ಗೂ ಸ್ಯಾಂಕ್ಷನ್ ಆಗಿದೆ ಅಂತ ಹೇಳಿದ್ದೀನಿ. ಬೆಂಗಳೂರು ನಾರ್ತು ಮ್ಯಾನೇಜ್ಮೆಂಟ್ ಸ್ಟೂಡೆಂಟ್ಗೆ ಒಬ್ರಿಗೆ ರಿಸೀವ್ ಆಗಿದೆ ಅಂತ ಕಮೆಂಟ್ ಮಾಡೋರೆ. ಇದು ಎಷ್ಟು ಮಟ್ಟಿಗೆ ಟ್ರೂನೋ ಏನಂತ ಗೊತ್ತಿಲ್ಲ, ನಿಜನೋ ಸುಳ್ಳ ಅಂತ ಗೊತ್ತಿಲ್ಲ. ಆದರೆ ಅವ್ರು ಕೊಟ್ಟಿರೋ ಇನ್ಫಾರ್ಮೇಷನ್ ಇಕ್ಕಿ ನಾನು ಹೇಳ್ತಾ ಇದ್ದೀನಿ, ಬಂದಿದೆ ಅಂತ ಹೇಳೋರೆ ಮ್ಯಾನೇಜ್ಮೆಂಟ್ ಸ್ಟೂಡೆಂಟ್ಸ್. ಅವ್ರಿಗೆ ಕನ್ಫರ್ಮೇಷನ್ ಇಲ್ಲ. ನೆಕ್ಸ್ಟು ಇಂಜಿನಿಯರು ಫೈನಲ್ಲು ಅವ್ರಿಗೂ ರಿಸೀವ್ ಆಗಿದೆ ಅಂತ ಹೇಳಿದ್ದಾರೆ. ಅಂದರೆ ಆಲ್ಮೋಸ್ಟ್ ಇಂಜಿನಿಯರ್ ಸ್ಟೂಡೆಂಟ್ಸು ಮತ್ತು MBA ಸ್ಟೂಡೆಂಟ್ಸು BCA ಸ್ಟೂಡೆಂಟ್ಸು ಎಲ್ಲರಿಗೂ ಬಂದಿದೆ. ಎಲ್ಲೋ ಸ್ವಲ್ಪ ಜನ ಸ್ಟೂಡೆಂಟ್ಸ್ಗೆ ಬಂದಿಲ್ಲ, ಬೆಂಗಳೂರಲ್ಲಿ ಓದ್ತಾರೋರು ಮಾತ್ರ. ಬೆಂಗಳೂರು MCOM ರಿಸೀವ್ ಮಾಡೋರೆ, ನಾರ್ತಲ್ಲಿ ಓದ್ತಾರೋರು. ನೆಕ್ಸ್ಟ್ ಬಂದು ಬೀದರ್ ಡಿಸ್ಟಿಕ್ಕು, ಅವ್ರಿಗೂ ಆಗಿದೆ. MBBS ಓದ್ತಾರೋರು ಬ್ಯಾಂಗ್ಳೂರು ಸ್ಟೂಡೆಂಟ್ಗೆ ರಿಸೀವ್ ಆಗಿದೆ. ನೋಡಿ, ಇಲ್ಲೊಬ್ರು ಮೆನ್ಷನ್ ಮಾಡಿದ್ದಾರೆ, ರಿಸೀವ್ಡ್ ಇಟ್ ಟುಡೇ OBC ಕ್ಯಾಟಗರಿ ಗೌರ್ಮೆಂಟ್ ಕಾಲೇಜ್ ಅಂತ ಮೆನ್ಷನ್ ಮಾಡೋರೆ. ತುಂಬ ಜನ ನಾರ್ತು PGCT MCA ಅವ್ರಿಗೂ ರಿಸೀವ್ ಆಗಿದೆ. MBA ಸ್ಟೂಡೆಂಟ್ಸು ನಾನು ಹೇಳಿದ್ನಲ್ಲ, ಆಲ್ಮೋಸ್ಟ್ MBA ಸ್ಟೂಡೆಂಟ್ಸ್ಗೆ ಸ್ಯಾಂಕ್ಷನ್ ಆಗಿರೋದು. ಫಸ್ಟ್ ಆಫ್ ಆಲ್ VT ಅವ್ರಿಗೆ ಸ್ಯಾಂಕ್ಷನ್ ಆದಮೇಲೆ BCU ಈ ಥರವ್ರಿಗೆ ಬರ್ತಾಯಿತ್ತು. ಈ ಸತಿ ಏನು ಮಾಡೋರೆ, VTUಗೂ BCUಗೂ ಎರಡಕ್ಕೂ ಒಂದೇ ಸತಿ ಸ್ಯಾಂಕ್ಷನ್ ಮಾಡೋರು MBA ಸ್ಟೂಡೆಂಟ್ಸ್ಗೆ. ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್ಗೆ ಎಲ್ಲರಿಗೂ ರಿಸೀವ್ ಆಗಿದೆ ಅಂತ ಮೆನ್ಷನ್ ಮಾಡೋರೆ. ಕನ್ಫರ್ಮ್ ಇಲ್ವ ಅಂತ ಗೊತ್ತಿಲ್ಲ. ತುಂಬ ಜನಕ್ಕೆ ರಿಸೀವ್ ಆಗಿಲ್ಲ ಅಂತ ಒಬ್ರು ಕಾಮೆಂಟ್ ಮಾಡಿದ್ರು ನನ್ನ ವಿಡಿಯೋದಲ್ಲಿ. ನೋಡಿ, ಇಂಜಿನಿಯರ್ ಬ್ಯಾಚು ಅವ್ರಿಗೂ ಬಂತು ಬ್ರೋ ಅಂತ ಹಾಕೋರೆ. ಮೋಸ್ಟ್ ಆಫ್ ಆಲ್ ಎಲ್ಲ ಸ್ಟೂಡೆಂಟ್ಸ್ಗೂ ರಿಸೀವ್ ಆಗಿದೆ. BCA ಸ್ಟೂಡೆಂಟ್ಸು ಮತ್ತು MBA ಸ್ಟೂಡೆಂಟ್ಸ್ ಸ್ವಲ್ಪ ಜನಕ್ಕೆ ರಿಸೀವ್ ಆಗಿಲ್ಲ. ಅವ್ರು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಆಗ್ತಾಯಿದ್ರು, ಬ್ರೋ ನಮ್ಮದು ರಿಸೀವ್ ಆಗಿಲ್ಲ ಅಂತ. ಡೋಂಟ್ ವೆರಿ, ಇವು ಬೇಗನೆ ಹಾಕ್ಬೋದು. ಆಲ್ಮೋಸ್ಟು ಎಲ್ಲೋ ಸ್ವಲ್ಪ ಜನಕ್ಕೆ ಮಾತ್ರ ರಿಸೀವ್ ಆಗಿಲ್ಲ, ಮಿಕ್ಕಿದ ಎಲ್ಲರಿಗೂ ಅಮೌಂಟು ಸ್ಯಾಂಕ್ಷನ್ ಆಗಿದೆ. BCA MBA ಅವ್ರಿಗೆ ನಿಮಗೂ ಬರುತ್ತೆ, ಸ್ವಲ್ಪ ಪೇಷಂಟಿಂದ ವೆಯ್ಟ್ ಮಾಡುವೆ. ನೋಡಿ, ನಾಟ್ ಕ್ರೆಡಿಟೆಡ್ ಇನ್ MBA ಮ್ಯಾನೇಜ್ಮೆಂಟು ತುಮಕೂರು ಡಿಸ್ಟ್ರಿಕ್ಸು, ಅಂದರೆ MBA ಮ್ಯಾನೇಜ್ಮೆಂಟ್ ಓದ್ತಾರೋ ತುಮಕೂರು ಡಿಸ್ಟ್ರಿಕ್ಸ್ ಅವ್ರಿಗೆ ಇನ್ನೂ ಕ್ರೆಡಿಟ್ ಆಗಿಲ್ಲ ಅಂತ ಬಂದೈತೆ. ಆವಾಗಲೇ ಒಬ್ಬರು ಮೆನ್ಷನ್ ಮಾಡಿದರು, ನನ್ನ ಮ್ಯಾನೇಜ್ಮೆಂಟ್ ಸ್ಟೂಡೆಂಟು ನನಗೆ ರಿಸೀವ್ ಆಗಿದೆ ಅಂತ. ಅದಕ್ಕೆ ಹೇಳಿದ್ದು, ನಾನು ಎಷ್ಟು ಮಟ್ಟಿಗೆ ನಿಜನೋ ಸುಳ್ಳು ಅಂತ ಗೊತ್ತಿಲ್ಲ. ಕೊಟ್ಟು ಇರೋ ಇನ್ಫಾರ್ಮೇಷನ್ ಇಕ್ಕಿ ನಾನು ನಿಮ್ಗೆ ಇನ್ಫಾರ್ಮೇಷನ್ ಕೊಡ್ತಾ ಇದ್ದೀನಿ. BCA ನಾಟ್ ಕ್ರೆಡಿಟೆಡ್ ಅದು ಹೇಳಿದ್ನಲ್ಲ, ಸ್ವಲ್ಪ ಜನ ಸ್ಟೂಡೆಂಟ್ಸ್ಗೆ ಇನ್ನೂ ರಿಸೀವ್ ಆಗಿಲ್ಲ. ಏನಂತ ಗೊತ್ತಿಲ್ಲ, ಮೋಸ್ಟ್ಲಿ ಫಂಡ್ ಇಲ್ವೋ ಏನಂತ ಗೊತ್ತಿಲ್ಲ. ಆದರೆ ಆಲ್ಮೋಸ್ಟ್ ಬೇಗನೆ ನಿಮಗೂ ಸ್ಯಾಂಕ್ಷನ್ ಮಾಡ್ತಾರೆ. ಎಲ್ಲರಿಗೂ ಮಾಡೋರು ಅಂದರೆ ನಿಮಗೂ ಮಾಡಲೇಬೇಕು, ಕಂಪಲ್ಸರಿ ಮಾಡೇ ಮಾಡ್ತಾರೆ. ಡೋಂಟ್ ವೆರಿ. ನೋಡಿದ್ರಲ್ಲ, ತುಂಬ ಜನ ಸ್ಟೂಡೆಂಟ್ಸ್ಗೆ ಸ್ಕಾಲರ್ಶಿಪ್ ಅಮೌಂಟು ನೆನೆ ಸ್ಯಾಂಕ್ಷನ್ ಆಗಿದೆ. ಸೊ ನಿಮಗೂ ಬಂದಿದೆ, ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಯಾರ್ಯಾರು ಬಂದಿಲ್ವೋ ಅವ್ರಿಗೊಂದು ಹೋಪ್ ಸಿಗುತ್ತೆ, ಅವ್ರಿಗೂ ಬರುತ್ತೆ. ನೀವು ಹೋಪ್ ಬಿಡಬೇಡಿ, ಬರ್ದೇ ಇರೋರು. ಆಲ್ಮೋಸ್ಟ್ ನಿಮಗೂ ಬೇಗನೆ ಸ್ಕಾಲರ್ಶಿಪ್ ಅಮೌಂಟ್ ಸ್ಯಾಂಕ್ಷನ್ ಆಗುತ್ತೆ. ನೋಡಿದ್ರಲ್ಲ, ತುಂಬ ಜನ ಸ್ಟೂಡೆಂಟ್ಸ್ಗೆ ನೆನ್ನೆ ಸ್ಕಾಲರ್ಶಿಪ್ ಅಮೌಂಟ್ ಸ್ಯಾಂಕ್ಷನ್ ಆಗಿದೆ. ನೆನ್ನೆ ಸ್ಕಾಲರ್ಶಿಪ್ ಅಮೌಂಟ್ ಬಂದಿದ್ದ ತಕ್ಷಣ ನಾನು ವಿಡಿಯೋ ಮಾಡಾಕ್ದೆ. ನಾನು ಎಲ್ಲೂ ಮೆನ್ಷನ್ ಮಾಡಿಲ್ಲ ಯಾರಿಗೆ ಬಂದಿದೆ. ನಾನು ಏನಂತ ಮೆನ್ಷನ್ ಮಾಡಿಬಿಟ್ಟಿದ್ದೆ ಅಂದರೆ ಎಲ್ಲರಿಗೂ ಬಂದಿದೆ ಅಂತ ಮೆನ್ಷನ್ ಮಾಡಿದ್ದೆ.
ಯಾವ ಡಿಸ್ಟ್ರಿಕ್ಕು ಏನು ಇತ್ತ ಅಂತ ಮೆನ್ಷನ್ ಮಾಡಿರಲಿಲ್ಲ. ಸೊ ಅದಕ್ಕೋಸ್ಕರ ಒಂದು ಕ್ಲಾರಿಫಿಕೇಶನ್ ಕೊಡೋಣ ಅಂತ ಹೇಳ್ಬಿಟ್ಟೆ ಈ ವಿಡಿಯೋ ಮಾಡಿದೆ. ಓಕೆ, ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಬಾಯ್.